ಎಲ್ಲರಿಗೂ ನಮಸ್ಕಾರ. ಪುರಾಣ ಕಥೆಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶನಿವಾರ ಅಂದರೆ ಶನಿ ಅಮಾವಾಸ್ಯೆ, ಅಂದರೆ ಶನೈಶ್ಚರ ಸ್ವಾಮಿಯವರು ಜನಿಸಿದಂಥ ದಿನ. ಮುಖ್ಯವಾಗಿ ಶನೈಶ್ಚರ ಸ್ವಾಮಿ ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರ. ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರರಾದಂಥ ಶನೈಶ್ಚರ ಸ್ವಾಮಿ ನಮ್ಮ ಒಳಿತು ಕೆಡುಕನ್ನು ಕಳೆದು ನಮಗೆ ಕರ್ಮಕ್ಕನುಸಾರವಾಗಿ ಫಲವನ್ನು ನೀಡುವಂಥ ಸತ್ಯದೇವರು. ಈ ಶನೈಶ್ಚರ ಸ್ವಾಮಿಯ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತೆ. ಹಾಗೆ ಪ್ರತಿನಿತ್ಯ ಶನೈಶ್ಚರ ಸ್ವಾಮಿಯ ಭಜನೆಯನ್ನು ಮಾಡುವುದರಿಂದ ಅಥವಾ ಅವರ ನಾಮವನ್ನು ಸ್ಮರಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಆದಷ್ಟು ಬೇಗ ದೂರ ಆಗ್ತವೆ. ಜೊತೆಗೆ ನಮಗೆ ಸಂತೋಷ ಸಮೃದ್ಧಿ ಅನ್ನೋದು ಪ್ರತಿನಿತ್ಯ ನಮ್ಮ ಜೀವನದ ಭಾಗವಾಗಿ ಉಳಿದುಕೊಳ್ಳುತ್ತೆ. ಇವತ್ತು ನಾವು ನೆಲಮಂಗಲದಲ್ಲಿರ್ತಕ್ಕಂತಹ ಶನೈಶ್ಚರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ವಿ. ತುಂಬ ಜನ ಇದ್ದರು, ಸುಮಾರು 1000ಕ್ಕೂ ಅಧಿಕ ಜನಗಳಿದ್ದರು. ಎಲ್ಲರೂ ದರ್ಶನಕ್ಕೋಸ್ಕರ ಕಾಯ್ತಾಯಿದ್ರು. ಹಾಗೆ ಅಲ್ಲಿ ಇವತ್ತು ಶನಿವಾರ ಆಗಿದ್ದರಿಂದ ಅನ್ನದಾಸೋಹ ಕೂಡ ಇತ್ತು. ತುಂಬ ಜನ ಭಕ್ತರು ಬಂದಿರೋದ್ರಿಂದ ಒಲೆ ಮೇಲೆ ಅನ್ನ ಬೇಯ್ತಾನೇ ಇತ್ತು. ಹಾಗೆ ತುಂಬ ಜನ ಹೊರಗಡೆ ನಿಂತು ಆ ಸ್ವಾಮಿಗೆ ಎಳ್ಳು ದೀಪವನ್ನು ಹಚ್ಚಿ ಅವರ ತಮ್ಮ ಮನದ ಆಸೆಗಳನ್ನು ಬೇಡಿಕೊಂಡು ದೇವರ ಮುಂದೆ ಇಟ್ಟು ನೀವು ಸಾಧ್ಯ ತುಂಬ ಅದ್ಭುತವಾದಂಥ ಪ್ರದೇಶದಲ್ಲಿರ್ತಕ್ಕಂಥ ಶನೈಶ್ಚರ ಸ್ವಾಮಿಯ ದೇವಸ್ಥಾನ. ಶನೈಶ್ಚರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ. ನೀವೇನಾದರೂ ದರ್ಶನ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ಮೂಲಕ ಸ್ವಾಮಿ ಶನೈಶ್ಚರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಇದೇ ರೀತಿ ಹೊಸ ಹೊಸ ದೇವರ ದೇವಸ್ಥಾನಗಳ ಮಾಹಿತಿಗಾಗಿ ನಮ್ಮ ಪುರಾಣ ಕಥೆಗಳು ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಧನ್ಯವಾದಗಳು. ಶನೈಶ್ಚರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ.